ನಾವಿವತ್ತು ಸುಳ್ಯದ ಸಮೀಪ ಇರುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿದ್ದೇವೆ. ಇಲ್ಲಿ ಕಾವ್ಯ ಅನ್ನುವರು ಕ್ಯಾಂಡಲ್ ಉತ್ಪಾದನೆ ಮಾಡುವಂತಹ ಒಂದು ಘಟಕವನ್ನು ಹುಟ್ಟು ಹಾಕಿದ್ದಾರೆ. ಇವರು ಸ್ವಉದ್ಯೋಗದ ಅಡಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿರ್ತಾರೆ. ಯಾವ ರೀತಿ ಕ್ಯಾಂಡಲ್ ಉತ್ಪನ್ನಗಳನ್ನು ತಯಾರಿಸ್ತಾರೆ ಅಂತ ಹೇಳಿ ನೋಡ್ಲಿಕ್ಕೆ ನಾನು ತುಂಬಾ ಕುತೂಹಲನಾಗಿದ್ದೇನೆ. ನೇರವಾಗಿ ಕಾವ್ಯ ಅವರನ್ನು ಮಾತನಾಡಿಸಿಕೊಂಡು ಬನ್ನಿ. ಈ ಸಂಸ್ಥೆ ಹುಟ್ಟಿಕೊಂಡದ್ದು ಹೇಗೆ? ಓಕೆ, ನಾವು ಮೊದಲು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ವಿ ಇಬ್ರು. ಇವ್ರು ಸಾಫ್ಟ್ವೇರ್ ಇಂಜಿನಿಯರು, ನಾನು JP Morgan ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಬಿಸ್ನೆಸ್ ಮಾಡಬೇಕು ಅನ್ನೋ ಥಾಟ್ ಇತ್ತು ಹೊರತು ಅದಕ್ಕೆ ಯಾವುದೇ ಥರದ ಇದೇ ಮಾಡ್ಬೋದು ಅದೇ ಮಾಡ್ಬೋದು ಅನ್ನೋ ಯಾವುದೇ ಥಾಟ್ ಇರಲಿಲ್ಲ. ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಊರಿಗೆ ಬಂದ್ವಿ, ಯಾವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು, ಆವಾಗ ಥಾಟ್ ಸುಮಾರಷ್ಟು ಡೆವಲಪ್ ಆಗ್ತಾ ಹೋಯಿತು. ಎಕ್ಸ್ಪೋರ್ಟ್ಗೆ, ಹ್ಯಾಂಡಿಕ್ರಾಫ್ಟ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಎಕ್ಸ್ಪೋರ್ಟಲ್ಲಿ. ಸೊ ಅದೊಂದು ಟ್ರೈ ಮಾಡುವ ಅಂತ ಅನ್ನಿಸ್ತು. ಹಾಗೆ ನೋಡ್ತಾ ನೋಡ್ತಾ ಇದೊಂಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ತುಂಬಾ ಜನ ಕ್ಯಾಂಡಲ್ ಲವರ್ಸ್ ಇದ್ದಾರೆ, ಫ್ರಾಗ್ರೆನ್ಸ್ ಅದನ್ನ ತರಿಸಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಹಾಗೆ ಮಾಡ್ತಾ ನಾವು ಕ್ಯಾಂಡಲ್ನ ಎಕ್ಸ್ಪೋರ್ಟ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ ಕಾಗೋ ಇನ್ಫಿನಿಟಿ ಎಕ್ಸಿಮ್ಸ್ ಅಂತ ಕಂಪನಿ ಹೆಸರು, ಎಕ್ಸ್ಪೋರ್ಟ್ ಕಂಪನಿ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗ ನೀವು ಯಾವುದೆಲ್ಲ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೀರಿ? ಉತ್ಪನ್ನ ಅಂದ್ರೆ ಇವಾಗ ಜಸ್ಟ್ ಕ್ಯಾಂಡಲ್ ಅಂದ್ರೆ ವೆರೈಟಿ ಆಫ್ ಕ್ಯಾಂಡಲ್ಸ್, ಒಂದು ಪಿಲ್ಲರ್, ಟಿನ್, ಜಾರ್ ಕ್ಯಾಂಡಲ್ಸ್, ಓಟಿವ್ ಕ್ಯಾಂಡಲ್ಸ್, ಈ ತರದ್ದು. ದೀಪಾವಳಿ ಟೈಮಲ್ಲಿ, ಫೆಸ್ಟಿವಲ್ ಟೈಮಲ್ಲಿ ದಿಯಾಸ್, ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ಸೀಕ್ರೆಟ್ ಸಾಂಟಾ, ಆ ತರದ್ದು. ನೀವು ತಯಾರಿಸುವಂತಹ ಕ್ಯಾಂಡಲ್ಗಳ ವಿಶೇಷತೆ ಏನು? ಇದು ನಾವು ಯಾವುದೇ ರೀತಿಯ ಟಾಕ್ಸಿಕ್ ಅಥವಾ ಕೆಮಿಕಲ್ ಕಂಟೆಂಟ್ ಇರೋದನ್ನ ಯಾವುದನ್ನ ಹಾಕ್ತಾ ಇಲ್ಲ. ಅಂದ್ರೆ ಪ್ಯಾರಾಫಿನ್ ಕೂಡ, ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ ಅಲ್ಲ ಪ್ಯಾರಾಫಿನ್, ಅದು ಕೂಡ ಆಡ್ ಮಾಡ್ತಾ ಇಲ್ಲ. ಬರೀ ಸೋಯ್ ವ್ಯಾಕ್ಸ್, ಇದು 100% ನ್ಯಾಚುರಲ್ ವ್ಯಾಕ್ಸ್ ಇಂದ ಮಾಡಿರುವಂತದ್ದು. ಇದು ಕೋಕೋನಟ್ ಮತ್ತೆ ಸೋಯ್ ವ್ಯಾಕ್ಸ್ ನ ಬ್ಲೆಂಡ್ ಇಂದ ಪ್ರಿಪೇರ್ ಮಾಡಿರುವಂತದ್ದು ಈ ಜಾರ್ ಕ್ಯಾಂಡಲ್ ಅಲ್ಲಿ ನೀವು ನೋಡ್ಬೋದು. ಬೇರೆ ಬೇರೆ ಫ್ರಾಗ್ರೆನ್ಸ್ ಕೂಡ ಇದೆ ಇದರಲ್ಲಿ. ಅಂದ್ರೆ ಒಂದು ಈಗ ಹೈಲೈಟ್ ಮಾಡಿ ಹೇಳ್ಬೇಕಾದ್ರೆ ವೈಟ್ ಮಸ್ಕ್ ಇದೆ, ಲ್ಯಾವೆಂಡರ್ ಇದೆ, ಮ್ಯಾಂಗೋ ಕೋಕೋನಟ್, ವೆನಿಲಾ ಇದೆ, ವೆನಿಲಾ ಐಸ್ ಕ್ರೀಮ್, ಈ ತರ 9 ಫ್ರಾಗ್ರೆನ್ಸಸ್ ಇವಾಗ ಕರೆಂಟ್ಲಿ ಅವೈಲೇಬಲ್ ಇದೆ. ಇದಲ್ಲದೆ ಬೇರೆ ಬೇರೆ ಶೇಪ್ ಅಲ್ಲಿ ಅಂದ್ರೆ ಸೈಜ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಒಂದು ಜಾರ್ ಕ್ಯಾಂಡಲ್ ಆದ್ರೆ ಇನ್ನೊಂದು ಟಿನ್ ಕ್ಯಾಂಡಲ್. ಟಿನ್ ಅಲ್ಲಿ ವುಡನ್ ವಿಕ್, ಅಂದ್ರೆ ಕೆಲವ್ರಿಗೆ ಈ ತರ ಹಳೆ ಮರದ, ಕೆಲವ್ರಿಗೆ ಮರದ ಸೌಂಡ್ ಬೇಕಾಗ್ತದೆ, ಆ ಸೌಂಡ್ ಇರುತ್ತೆ, ಅದು ಬೇಕು ಅಂತ ಹೇಳಿ ಪ್ರಿಫರೇಬ್ಲಿ ಅವರು ವುಡನ್ ಕ್ಯಾಂಡಲ್, ವುಡನ್ ಸ್ಟಿಕ್ ಇರದೇ ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದೀವಿ ಟಿನ್ ಅಲ್ಲಿ. ಇದ್ರಲ್ಲಿ ನೋಡಿದ್ರೆ ಮೇಣದ ಬತ್ತಿ ಅಂತ ಹೇಳ್ತಲ್ಲ ವಿಕ್, ಇದು ಕಾಟನ್ ವಿಕ್ ಇದು. ಮತ್ತೆ ಇದು ಹಳೆ ಮೇಣದ ಬತ್ತಿ ಅಂತ ಕೇಳಿರ್ಬೇಕು ನೀವು, ಮೇಣ, ಜೇನ್ ಮೇಣ, ಅದು ಬೀಸ್ ವ್ಯಾಕ್ಸ್ ಇಂದ ಮಾಡಿರುವಂತದ್ದು. ಇದು ಪಿಲ್ಲರ್ ಕ್ಯಾಂಡಲ್ ಇದು. ಮತ್ತೆ ಅದರಲ್ಲೇ ಸೈಜಸ್ ಬೇರೆ ಬೇರೆ ಇದೆ. ಟೀ ಲೈಟ್, ಮತ್ತೆ ಇದು ಕೂಡ ಟೀ ಲೈಟ್. ಇನ್ನೂ ತುಂಬಾ ಸಣ್ಣ ಬೇಕು, ಗಿಫ್ಟ್ ಪ್ಯಾಕಿಗೆಲ್ಲ ಬೇಕು ಅಂತ ಹೇಳಿದ್ರೆ ಈ ತರ ಸ್ಮಾಲ್ ಕ್ಯಾಂಡಲ್ ಅನ್ನು ಮಾಡ್ಕೊಡ್ತೇವೆ ನಾವು. ಈಗ ಪಿಲ್ಲರ್ ಕ್ಯಾಂಡಲ್ ಅಂತ ಬಂದ್ರೆ ಇದೊಂದು ಟೈಪ್ ಆಫ್ ಪಿಲ್ಲರ್ ಕ್ಯಾಂಡಲ್ ಇದು. ಮತ್ತೆ ಇನ್ನೊಂದು ಈ ತರದ ಪಿಲ್ಲರ್ ಕ್ಯಾಂಡಲ್ಸ್ ನಮ್ಮ ಹತ್ರ ಇದೆ. ಮತ್ತೆ ಇದೊಂದು ಮರದ ವುಡ್ ಶೇಪ್ ಇದು ಪಿಲ್ಲರ್ ಕ್ಯಾಂಡಲ್ ಇದು. ಮತ್ತೆ ಡೆಕೋರೇಟಿವ್ ಅಂತ ಬಂದಾಗ, ಈಗ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂದಾಗ ಜಾರ್ ಕ್ಯಾಂಡಲ್ ಅಲ್ಲಿ ಡೆಕೋರೇಟಿವ್ ಆಗಿ ಈ ತರ ಹಾರ್ಟ್ ಶೇಪ್ ಅನ್ನ ಹಾಕ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿ ನಾವು ಅದನ್ನ ಮಾಡ್ಕೊಡ್ತೇವೆ. ಇವಾಗ ನಾವು ಸ್ಟಾರ್ಟಿಂಗ್ ಅಂತ 2022ರಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರಷ್ಟು ಟೆಸ್ಟಿಂಗ್ ಅದೆಲ್ಲ ಆದ್ಮೇಲೆ ಫೈನಲ್ ಪ್ರಾಡಕ್ಟ್ ನ ಮಾರ್ಕೆಟಿಗೆ ಬಿಟ್ಟಿರೋದು. ಈಗ ನಮ್ಮ ಪ್ರಾಡಕ್ಟ್ ಡೊಮೆಸ್ಟಿಕಲಿ ಅಂದ್ರೆ ಇಂಡಿಯಾದ ಒಳಗಡೆ ಎಲ್ಲ ಕಡೆ, ಸಾಧಾರಣ ಆಂಧ್ರ, ಚೆನ್ನೈ ಕಳಿಸಿದಿವಿ, ಬೆಂಗಳೂರಿಗೆ ಸಾಧಾರಣ ವೆರಿ ಫ್ರೀಕ್ವೆಂಟ್ಲಿ ಬೆಂಗಳೂರಿಗೆ ಕಳಿಸಿದೀವಿ, ಕೇರಳ ಸೈಡ್ ಕಣ್ಣೂರು, ಕಾಸರಗೋಡು, ಈ ತರ ಬೇರೆ ಬೇರೆ ಸ್ಟೇಟ್ ಕೂಡ ಸುಮಾರು ಅಷ್ಟು ಕಳಿಸಿದ್ದೇವೆ. ಇದು ಯಾವ ತರ ಮನೇಲಿ ಕೂಡ ಜಸ್ಟ್ ಕೆಲವರಿಗೆ ಫ್ರಾಗ್ರೆನ್ಸ್ ಲವರ್ಸ್ ಆಗಿ, ಕ್ಯಾಂಡಲ್ ಲವರ್ಸ್ ಆಗಿ ಯೂಸ್ ಮಾಡೋರು ಒಂದು ಟೈಪಿನ ಕಸ್ಟಮರ್ಸ್ ನಮಗೆ. ಇನ್ನೊಂದು ಯಾವ ತರ ಅಂದ್ರೆ ಈ ಕಾರ್ಪೊರೇಟ್ ಗಿಫ್ಟಿಂಗ್, ಅವ್ರ ಕ್ಲೈಂಟ್ಸಿಗೆ ಕೊಡೋದಾಗ್ಲಿ ಅಥವಾ ಅವರ ಸಪ್ಲೈಯರ್ಸ್ಗೆ, ಅವರ ವೆಂಡರ್ಸ್ಗೆ ಒಂದೊಂದು ಗಿಫ್ಟ್ ಅಂದ್ರೆ ಇಯರ್ ಎಂಡ್ ಇದ್ರಲ್ಲ ಅಥವಾ ಹಬ್ಬ ಟೈಮ್ ಎಲ್ಲ ಕೊಡುವಂಥದ್ದು. ಸೊ ಅವ್ರು ಕೂಡ ಬಂದು ನಮ್ಮನ್ನ ಅಪ್ರೋಚ್ ಆಗಿ ಅವರು ತಗೊಂಡಿದ್ದಾರೆ ಕಾರ್ಪೊರೇಟ್ ಗಿಫ್ಟಿಂಗ್ ಅಂತ. ಮತ್ತೆ ಈ ಸಪರೇಟ್ ಒಕೇಶನ್ ಅಂದ್ರೆ ಮದುವೆ, ಬೇರೆ ಎಂತಾದ್ರೂ ಅವ್ರ ಮನೇಲಿ ಹಬ್ಬ ಇದ್ರೆ ಬಂದ ಅತಿಥಿಗಳಿಗೆ ಗಿಫ್ಟ್ ಆಗಿ, ರಿಟರ್ನ್ ಗಿಫ್ಟ್ ಆಗಿ ಕೊಡುವಂಥದ್ದು ಈಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಇರುವಂತದ್ದು. ಅದಕ್ಕೆ ಬೇಬಿ ಶವರ್ಗೆ ಅಂತಾನೂ ತಗೊಂಡು ಹೋಗಿದ್ದಾರೆ, ಮದುವೆ ಗಿಫ್ಟ್ಗೂ ಈ ತರನೇ ಬೇಕು ಅಂತ ಹೇಳಿ ಕೇಳಿ ಮಾಡಿಸಿ ತಗೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲ ಮತ್ತೆ ಸ್ಪೆಷಲ್ ಮೆಸೇಜಸ್ ಕೂಡ ಇದೇ ತರ ಬೇಕು ಅಂತ ರಿಕ್ವೈರ್ಮೆಂಟ್ ಇದ್ದು ಅದೇ ತರ ನಾವು ಕಸ್ಟಮೈಸ್ ಕೂಡ ಮಾಡ್ಕೊಟ್ಟಿದ್ದೇವೆ ಅವ್ರಿಗೆ. ಇದಲ್ಲದೆ ಕೆಲವೊಂದು ಹೋಟೆಲ್ಸ್ ಗಳಲ್ಲಿ ಮತ್ತೆ ರೆಸಾರ್ಟ್ಸ್ ಗಳಲ್ಲಿ ಕೂಡ ನಮ್ಮ ಕ್ಯಾಂಡಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಕ್ಯಾಂಡಲ್ಗೆಲ್ಲ ಎಷ್ಟು ಬೆಲೆ ಇದೆ? ಸಾಧಾರಣ 25 ರೂಪಾಯಿಂದ ಸ್ಟಾರ್ಟ್ ಆಗಿ 750 ರೂಪಾಯಿವರೆಗೂ ಈಗ ಈ ಜಾರ್ ಕ್ಯಾಂಡಲ್ಸ್ ಸೇಲ್ ಆಗ್ತಾ ಇದೆ. ಇದಲ್ಲದೆ ಕಾಂಬೋ ಪ್ಯಾಕ್ ತರನು ಮಾಡ್ಕೊಡ್ತೇವೆ ನಾವು. ಇವಾಗ ಕ್ಯಾಂಡಲ್ ಜೊತೆ ಒಂದು ಕೋಸ್ಟರ್ ಆಗ್ಲಿ, ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಆಗ್ಲಿ ಅಥವಾ ಚಾಕ್ಲೇಟ್ ಕಾಂಬೋ ಪ್ಯಾಕ್ ಮಾಡಿ ಸಹ ಇದನ್ನ ಕಳಿಸ್ತೇವೆ. ಅದೆಲ್ಲ ಇವಾಗ ರೀಸೆಂಟ್ ದೀಪಾವಳಿಗಾಗುವ 999 ರುಪೀಸ್ ಅಥವಾ 1000 ರುಪೀಸ್ ಅಲ್ಲಿ ಸೇಲ್ ಆಗಿದೆ. ನಾವು ಈ ಕ್ಯಾಂಡಲ್ ತಯಾರಿಸಲಿಕ್ಕೆ
ಇಲ್ಲಿ 2 ಮಿಷನ್ನ ಯೂಸ್ ಮಾಡ್ತೇವೆ. ಮೊದಲಿಗೆ ಒಂದು ಈ ವ್ಯಾಕ್ಸ್ ಮೆಲ್ಟರಲ್ಲಿ ಸೋಯಾ ವ್ಯಾಕ್ಸ್ ಮತ್ತು ಕೋಕೋನಟ್ ವ್ಯಾಕ್ಸ್ನ ಹಾಕಿ ಅದನ್ನು ಮೆಲ್ಟ್ ಮಾಡ್ತೇವೆ. ಈ ವ್ಯಾಕ್ಸ್ ಮಿಷನ್ನಲ್ಲಿ ನಾವು ವ್ಯಾಕ್ಸ್ ಮೆಲ್ಟರಲ್ಲಿ ನಾವು ಬಿ ವ್ಯಾಕ್ಸ್ ಅಂದರೆ ಜೇನುಮೇಣದ ಮೇಣವನ್ನು ಉಪಯೋಗಿಸಿಕೊಂಡು, ಇದು 100% ನ್ಯಾಚುರಲ್ ಬ್ಲೀಚ್ಡ್, ಇದನ್ನು ಉಪಯೋಗಿಸಿಕೊಂಡು ನಾವು ವ್ಯಾಕ್ಸ್ನ ಮೆಲ್ಟ್ ಮಾಡಿ ಅದರಿಂದ ಕ್ಯಾಂಡಲನ್ನು ಉತ್ಪಾದಿಸ್ತೇವೆ. ಏನು ಮಾಡ್ತೇವೆ ಅಂದರೆ, ನಾನೀಗ ಒಂದು ಓಟಿವ್ ಕ್ಯಾಂಡಲನ್ನು ಮಾಡ್ತಾ ಇದ್ದೇನೆ. ಒಂದ್ಸಲ ನಾವು ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದ ಮೇಲೆ ನಾವು ಅದನ್ನು ಹೀಲಿಂಗ್ ಪ್ರೊಸೆಸ್ಗೆ ಇಡ್ತೇವೆ. ಅಂದರೆ ಅದು ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಒಂದು 2-3 ದಿವಸ ಅದನ್ನು ಹಾಗೆ ಇಟ್ಟರೆ ತುಂಬ ಚೆನ್ನಾಗಿ ಫ್ರಾಗ್ರೆನ್ಸ್ನ ಸ್ಪ್ರೆಡ್ ಮಾಡ್ತದೆ. ಆಮೇಲೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ನ್ಯಾಚುರಲ್ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡೋದು, ಅಂದ್ರೆ ನ್ಯಾಚುರಲ್ ವ್ಯಾಕ್ಸ್ ಅನ್ನೇ ಯೂಸ್ ಮಾಡೋದು, ಯಾವುದೇ ಕೆಮಿಕಲ್ ಆಗಲಿ ಇದರಲ್ಲಿ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಕಪ್ಸ್ ಕೂಡ ರೀಯೂಸೇಬಲ್ ಕಪ್ಸ್. ಅಂದ್ರೆ ಕೆಲವೊಂದೆಲ್ಲ ಪಿಲ್ಲರ್ ಕ್ಯಾಂಡಲ್ ಅಲ್ಲಿ ಏನು ಸಿಗುದಿಲ್ಲ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ, ಬಟ್ ಟಿನ್ ಆಗ್ಲಿ, ಓಟಿವ್ ಕ್ಯಾಂಡಲ್ಸ್ ಆಗ್ಲಿ, ಜಾರ್ ಕ್ಯಾಂಡಲ್ ಆಗ್ಲಿ, ರೀಯೂಸೇಬಲ್ ಜಾರ್ಸ್ ಎಲ್ಲ. ಅದನ್ನ ಈಗ ಬಿಸಿ ನೀರಲ್ಲಿ ಅಥವಾ ಹಾಟ್ ಮೆಲ್ಟ್ ಮಾಡಿದ್ರೆ ನಿಮ್ಗೆ ಅದರ ಕ್ಲೀನ್ ಮಾಡಿದ್ರೆ ಮತ್ತೆ ಪುನಃ ಯೂಸ್ ಮಾಡ್ಬೋದು. ಪ್ರತಿ ನಾವು ಕ್ಯಾಂಡಲ್ ಮಾಡ್ಬೇಕಿರೋ ಸಮ್ ಪರ್ಸೆಂಟೇಜ್ ಆಫ್ ವೇಸ್ಟೇಜ್ ಅಂತ ಇದ್ದೇ ಇರ್ತದೆ. ಅದನ್ನ ನಾವು ಯಾವುದೇ ರೀತಿಲಿ ಹೊರಗಡೆ ನೇಚರ್ಗೆ ಹಾಕೋದಾಗ್ಲಿ ಬಿಸಾಡೋದಾಗ್ಲಿ ಆ ತರ ಮಾಡೋದಿಲ್ಲ. ಉಳಿದ ವ್ಯಾಕ್ಸ್ ಅನ್ನ ಸಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ತೆಗೆದಿಟ್ಟು ಮತ್ತೆ ಪುನಃ ಅದನ್ನ ಹೀಟ್ ಮಾಡಿ ಕ್ಲೀನ್ ಮಾಡಿ ಪ್ರಾಸೆಸ್ ಮಾಡಿ, ಈಗ ಚಾರಿಟೇಬಲ್ ಟ್ರಸ್ಟ್ ಆ ತರ ಎಲ್ಲ ಇದ್ರೆ ನಮ್ದು 1% ಆಫ್ ನಮ್ದೇನು ಪ್ರಾಫಿಟ್ ಬರ್ತದೆ ಅಥವಾ ನಮ್ದೇನು ಸೇಲ್ಸ್ ಆಗುತ್ತೆ ಅದನ್ನ ಚಾರಿಟೇಬಲ್ ಟ್ರಸ್ಟ್ ಕೂಡ ನಾವು ಕೊಡ್ತಾ ಇದ್ದೇವೆ. ಇವಾಗ ಆಲ್ರೆಡಿ ಕೊಟ್ಟಿದ್ದೇವೆ, ಮುಂದೆ ಸಹ ಕೊಡ್ತಾ ಇದ್ದೇವೆ ಅದನ್ನ. ದೀಪ ತನ್ನ ಬೆಳಕಿನಿಂದಲೇ ತನ್ನನ್ನು ಪರಿಚಯಿಸಿಕೊಳ್ತದೆ. ಮಾಡುವ ಮನಸ್ಸಿದ್ರೆ ಎಲ್ಲಿಯೂ ಉದ್ದಿಮೆಯನ್ನು ಪ್ರಾರಂಭಿಸಬಹುದು. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿ ಭಾವಿಸ್ತೇನೆ. ನೋಡ್ತಾ ಇರಿ ಕನ್ನಡ ವಿಫಲ ನ್ಯೂಸ್. ನಮಸ್ಕಾರ.